ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗೆ, ಹೋಳಿಗೆ ಅಷ್ಟು ಮೆತ್ತಗೆ ಚಪಾತಿಯನ್ನು ಮಾಡುವ ಸರಳ ವಿಧಾನ ಮತ್ತು ಇದಕ್ಕೆ ಹಾಕುವ ಸೀಕ್ರೆಟ್ ವಸ್ತು ಯಾವುದು, ಕೆಲವೊಂದು ಟಿಪ್ಸ್ ಟ್ರಿಕ್ಸನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ನೋಡಿ ಎಷ್ಟು ಮೆತ್ತಗಿದೆ ಅಂತ. ನಿಮಗೆ 2 ಚಪಾತಿಯನ್ನು ಹಿಡ್ಕೊಂಡು ನಾನು ನಿಮಗೆ ಈ ಥರ ಎಷ್ಟು ಒತ್ತಿ ತೋರಿಸ್ತಾ ಇದ್ದೀನಿ ನೋಡಿ. ಮುದುರ್ತಾ ಇದ್ದೀನಿ, ಹೀಗೆ ಕಿವುಸ್ತಾ ಇದ್ದೀನಿ, ಹಿಂಡ್ತಾ ಇದ್ದೀನಿ, ಆದರೂ ಕೂಡ ನಮ್ಮ ಚಪಾತಿ ಎಲ್ಲೂ ಬ್ರೇಕ್ ಆಗಿಲ್ಲ. ನೋಡ್ರಿ ಯಾವ ಥರ ತಿಕ್ತಾ ಇದ್ದೀನಿ ಅಂತ. ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಓಪನ್ ಮಾಡಿದಾಗ ಕೂಡ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡ್ರಿ. ಅಷ್ಟು ತೆಳ್ಳಗಿರುತ್ತೆ. ನಮ್ಮ ಕೈ ಕಾಣುತ್ತೆ ನೋಡಿ, ನಮ್ಮ 5 ಬೆರಳು ನೀಟಾಗಿ ಕಾಣ್ತಾ ಇದ್ದಾವೆ ನೋಡಿ. ನಾವು ಅಂಗೈ ಮೇಲೆ ಹಾಕೊಂಡ್ರೆ ನೋಡಿ ಇಷ್ಟು ದೊಡ್ಡ ಚಪಾತಿ ಯಾವ ರೀತಿಯಾಗಿ ನಾವು ಮಾಡಬೇಕು, ಸೀಕ್ರೆಟ್ ಏನಿದ್ರದ್ದು, ಟಿಪ್ಸು ಟ್ರಿಕ್ಸು, ಇದಕ್ಕೆ ಹಾಕುವ ವಸ್ತು ಯಾವುದು ಅನ್ನೋದನ್ನು ನೋಡೋಣ. ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಪಾತ್ರೆಯೊಳಗೆ ಒಂದು 3 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1 ಕಪ್ಪಿಗೆ 1 ಸ್ಪೂನಷ್ಟು ಮೊಸರು ಹಾಕೋಬೇಕು ಬಂಧುಗಳೇ. ನಾನು 3 ಕಪ್ಪನ್ನು ಹಿಟ್ಟು ತೊಗೊಂಡಿದ್ದೀನಿ, 3 ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ. ನಾವು ಟಿಫಿನ್ ಮಾಡುವ ಸ್ಪೂನಿಂದ 3 ಸ್ಪೂನ್ ಮೊಸರು, ಹಾಗೆ 3 ಸ್ಪೂನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಗಮನ ಇರಲಿ ಬಂಧುಗಳೇ, 1 ಕಪ್ ಹಿಟ್ಟಿಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಮೊಸರು. ನೀವು ಎಷ್ಟು ಕಪ್ ಹಾಕೋತೀರೋ ಅಷ್ಟು ಎಣ್ಣೆ ಮೊಸರನ್ನು ಹಾಕೊಳ್ಳಿ ಬಂಧುಗಳೇ. ಸರಳವಾಗಿ ಸುಲಭವಾಗಿ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಪಿನ್ ಟು ಪಿನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಂಧುಗಳೇ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ನಾವು ಹಿಟ್ಟು, ಉಪ್ಪು, ಮೊಸರು, ಎಣ್ಣೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕಿ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಜಾಸ್ತಿ ಸಾಫ್ಟೂ ಅಲ್ಲ, ಜಾಸ್ತಿ ಹಾರ್ಡೂ ಅಲ್ಲ, ನಾರ್ಮಲ್ನಲ್ಲಿರಬೇಕು. ಕೆಲವರು ಚಪಾತಿ ಮಾಡಬೇಕಂದ್ರೆ ಹೋಳಿಗೆ ಹಿಟ್ಟಿನಾಗಿ ಮೆತ್ತಗೆ ಕಲಿಸ್ಕೋತಾರೆ, ಅಷ್ಟು ಬೇಡ ಬಂಧುಗಳೇ. ಮಧ್ಯಂತರದಲ್ಲಿರಲಿ. ನಾವು ಕೊನೆಯದಾಗಿ ಕಲಿಸಿ ಆಮೇಲೆ ನಿಮ್ಗೆ ಯಾವ ಥರ ಇರಬೇಕು ಹಿಟ್ಟು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬಂಧುಗಳೇ. ಒಂದೇ ಸಾರಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಈ ಚಪಾತಿ ನಾವು ಇಷ್ಟು ಮೆತ್ತಗೆ ಮಾಡಬೇಕು, ಪೇಪರ್ ಅಷ್ಟು ತೆಳ್ಳಗೆ ಮಾಡಬೇಕು ಅಂದರೆ ಹಿಟ್ಟು ಮೇನಾಗಿ ನಾವು ಕಲಿಸ್ಕೊಳ್ಳೋದೇ ಮೇನ್ ಆಗುತ್ತೆ. ಈಗ ನೋಡಿ ನಾವು ಹಿಟ್ಟು ಈ ರೀತಿಯಾಗಿ ಕಲಿಸ್ಕೋಬೇಕು. ನಾವು ಫಸ್ಟು ನಮಗೆ ಕೈಗೆ ಹತ್ತಿತ್ತಲ್ವ, ನಾವು ಕಲಿಸಿದಾಗೆ ನಾವು ಮಿಕ್ಸ್ ಮಾಡಿದಾಗೆ ಕೈಗೇನು ಅಂಟಲ್ಲ ಬಂಧುಗಳೇ, ಅದು ಪರ್ಫೆಕ್ಟ್ ಆಗುತ್ತೆ. ನಾವು ಚೆನ್ನಾಗಿ ಇದನ್ನು ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನಾದ್ಕೊಂಡ್ರೂ ಕೂಡ ಪರವಾಗಿಲ್ಲ ಬಂಧುಗಳೇ. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಚಪಾತಿ ಅನ್ನೋದು ನಮಗೆ ರೆಡಿ ಆಗುತ್ತೆ. ನಾನು ಜಾಸ್ತಿ ಇದನ್ನು ನೆನೆ ಇಡ್ಲಿಕ್ಕೆ ಹೋಗಲ್ಲ ಬಂಧುಗಳೇ. 5 ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ತೀನಿ. ನಾವು ರೆಸ್ಟಿಗೆ ಬಿಡದೆ ಹಾಗೆ ಕೂಡ ಮಾಡಿದರೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ. ಯಾಕಂದರೆ ನಾವು ಚೆನ್ನಾಗಿ ನಾದ್ಕೊಂಡಿರ್ತೀವಲ್ವ. ಇವಾಗ ನಾವು ಕಲಸಿರುವಂಥ ಹಿಟ್ಟಿನಲ್ಲಿ ಬೆರಳು ಹಾಕಿದರೆ ಬೆರಳು ಒಳಗೆ ಹೋಗಬೇಕು. ಅಷ್ಟು ಪರ್ಫೆಕ್ಟಾಗಿ ನಾದ್ಕೊಂಡ್ಬಿಟ್ಟು ಇದನ್ನು ಗುಂಡಕ್ಕೆ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಎಲ್ಲ ಕಡೆಗೆ ಅಪ್ಲೈ ಮಾಡಿ 5 ನಿಮಿಷ ಮಾತ್ರ ನಾನು ರೆಸ್ಟಿಗೆ ಬಿಡ್ತಾ ಇದ್ದೀನಿ. ನಿಮ್ಮ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ನೀವು ಬಿಡ್ಬೋದು. ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ ಬಂಧುಗಳೇ. 5 ನಿಮಿಷ ಬಿಟ್ಟರೆ ಸಾಕು. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಮೆತ್ತನೆಯ ಹಾಗೆ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗೆ ಚಪಾತಿಯನ್ನು ನಾವು ಮಾಡ್ಕೋಬಹುದು. ಇವಾಗ 5 ನಿಮಿಷ ಆಯಿತು ನೋಡಿ, ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಹಿಟ್ಟು ಸಾಫ್ಟ್ ಆಗಿದೆ. ನಾವು ಇಷ್ಟು ಸಾಫ್ಟ್ ಆಗಬೇಕು ಹಿಟ್ಟು ಅಂತಂದ್ರೆ ನಾವು ಚೆನ್ನಾಗಿ ನಾದಿಲ್ಲ ಅಂದರೆ ಸಾಫ್ಟ್ ಆಗಲ್ಲ. ನಾವು ಚೆನ್ನಾಗಿ ನಾದಿದ್ರೆ ಸಾಫ್ಟ್ ಆಗುತ್ತೆ. ಇವಾಗ 5 ನಿಮಿಷ ಬಿಟ್ಟಿದ್ದೀನಿ ನೋಡಿ ನಾನು, ಎಷ್ಟು ಸಾಫ್ಟ್ ಆಗಿದೆ ನಮ್ಮ ಹಿಟ್ಟು ಅಂತ ನೋಡ್ರಿ. ಇವಾಗ ಪರ್ಫೆಕ್ಟ್ ಆಗಿದೆ. ತಿರ್ಗಾ ನಾನು ಒಂದು 3 ರಿಂದ 4 ನಿಮಿಷ ನಾದ್ಕೋತಾ ಇದ್ದೀನಿ. ನಾದ್ಕೊಂಡು ಇವಾಗಲ್ಲ ನಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ನಾವು ಉಳ್ಳೆಯನ್ನು ಮಾಡ್ಕೋತಾ ಇದ್ದೀವಿ ಬಂಧುಗಳೇ. ಇವಾಗ ನೋಡಿ ನಾವು ಎಲ್ಲನೂ ಒಂದೇ ಲೆವೆಲ್ಲಾಗಿ ಉಳ್ಳೆಯನ್ನು ಮಾಡ್ಕೋಬೇಕಂದ್ರೆ ಬೆರಳಿನ ಸಂದೆಯಿಂದ ಹೀಗೆ ಪ್ರೆಸ್ ಮಾಡಿ ತೆಗೆದ್ಬಿಟ್ರೆ ನಮ್ಗೆ ಎಲ್ಲನೂ ಈವನ್ ಆಗಿರುವಂಥ ಉಳ್ಳೆ ರೆಡಿ ಆಗುತ್ತೆ. ನಾವು ತಗೊಂಡಿರುವಂಥ ಹಿಟ್ಟಿನಲ್ಲಿ 10 ಉಳ್ಳೆಗಳಾಗಿವೆ ಬಂಧುಗಳೇ, 10 ಚಪಾತಿ ಆಗುತ್ತೆ. ನಾನು 2 ಉಳ್ಳೆಯನ್ನು ತೊಗೊಂಡ್ಬಿಟ್ಟು ಮಿಕ್ಕಿದ್ದನ್ನು ಮುಚ್ಚಿಡ್ತಾ ಇದ್ದೀನಿ, ಯಾಕಂದರೆ ಅದು ಒಣಗಬಾರ್ದು. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತಿಕ್ಕೋತಾ ಇದ್ದೀನಿ ನೋಡ್ರಿ. ಇಷ್ಟು ತಿಕ್ಕೊಂಡ್ರೆ ಸಾಕು. ನಾವು ಸ್ವಲ್ಪ ಚಿಕ್ಕ ಪೂರಿ ತಿಕ್ತೀವಲ್ವ ಅಷ್ಟೇ ತಿಕ್ಕಿದ್ರೆ ಸಾಕಾಗುತ್ತೆ. ಹಿಟ್ಟು ಸ್ವಲ್ಪ ಹಾಕ್ಕೊಂಡು ನಾವು ಹೀಗೆ ತಿಕ್ಕಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಂಧುಗಳೇ. ನಮ್ಮ ಉತ್ತರ ಕರ್ನಾಟಕದೊಳಗೆ ದಿನ ಚಪಾತಿ ರೊಟ್ಟಿ ಬೇಕಲ್ವ. ಒಂದು ಸಾರಿ ಹೀಗೆ ಟ್ರೈ ಮಾಡಿ ನೋಡಿದರೆ ಪದೇ ಹೀಗೆ ಮಾಡ್ತೀರಾ. ಹಾಗೂ ಮಾಡೋದು ಕೂಡ ತುಂಬಾ ಸರಳ ಆಗುತ್ತೆ, ಬೇಗನೆ ಆಗುತ್ತೆ. ಈಗ ನೋಡ್ರಿ ಒಂದ್ರ ಮೇಲೆ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದಕ್ಕೆ ನೋಡ್ರಿ, ಇದಕ್ಕೇನು ಹಚ್ತಾ ಇಲ್ಲ, ಒಂದಕ್ಕೆ ಎಣ್ಣೆ ಹಚ್ಚಿದ್ರೆ ಸಾಕು. ನಾವು ಹೀಗೆ ಅದನ್ನು ಇನ್ನೊಂದನ್ನು ಹೀಗೆ ಮೇಲೆ ಪ್ರೆಸ್ ಮಾಡಿಬಿಡಬೇಕು.
ಚೆನ್ನಾಗಿ ನಾವು ಪ್ರೆಸ್ ಮಾಡ್ಕೊಳ್ಳಿ. ನೋಡಿರಿ, ಇವಾಗ ಲೈಟಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತಿಕ್ಕಬೇಕು ಬಂಧುಗಳೇ. ಜಾಸ್ತಿ ಹಿಟ್ಟು ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಕಮ್ಮಿನೇ ಹಿಟ್ಟು ಹಾಕ್ಕೊಂಡು ತಿಕ್ಕೊಳ್ಳಿ. ಆವಾಗ ನಮಗೆ ಮೆತ್ತಗಾಗಿರುವಂಥ ಚಪಾತಿ ರೆಡಿ ಆಗುತ್ತೆ. ಜಾಸ್ತಿ ಹಿಟ್ಟು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಚಪಾತಿ ನಮಗೆ ಕಲರ್ ಕೂಡ ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಲೈಟಾಗಿ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ನಾವು ಚಪಾತಿಯನ್ನು ಮಾಡಿಕೊಂಡ್ರೆ ಹೋಳಿಗೆ ಇದ್ದಾಗೆ ನಮ್ಮ ಚಪಾತಿ ಇರುತ್ತೆ. ನೋಡಿರಿ, ನಾನು ಸ್ವಲ್ಪ ಮೊದಲು ಹಾಕಿದ ಹಿಟ್ಟಿನಲ್ಲೇ ನಾನು ಚಪಾತಿ ಎಷ್ಟು ದೊಡ್ಡದು ಮಾಡ್ಕೋತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಚಪಾತಿಯನ್ನು ಮಾಡ್ಕೋಬಹುದು ಬಂಧುಗಳೇ. ನೋಡ್ರಿ, ನಾವು ತಗೊಂಡಿರೋದು ಇಷ್ಟು ಹಿಟ್ಟಿನಿಂದ ಇಷ್ಟು ದೊಡ್ಡ ಚಪಾತಿ ಮಾಡ್ಕೊಂಡಿದ್ದೀನಿ. ಎಷ್ಟು ತೆಳ್ಳಗಾಗಿದೆ ನೋಡಿ. ಆಲ್ರೆಡಿ ನಾನಿಲ್ಲಿ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಆ ಬಿಸಿ ಮಾಡಿರುವ ಹಂಚಿನಲ್ಲಿ ಈ ಚಪಾತಿಯನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ನಾವು ಸ್ವಲ್ಪ ಮೇಲೆ ಸ್ವಲ್ಪ ಗುಳೆ ಬರ್ತಾ ಇದೆ ನೋಡಿ. ಇವಾಗ ಹೊಳ್ಳಿಸಿ ಹಾಕ್ಬಿಡ್ತೀನಿ. ನಾವು ಮೊದಲಿಗೆ ಎಣ್ಣೆಯನ್ನು ಹಾಕಬಾರ್ದು. 125%, 1/4% ಫ್ರೈ ಆದಮೇಲೆ ಹೊಳ್ಳಿಸಿ ಹಾಕ್ತೀವಲ್ವ ಎರಡೂ ಕಡೆಗೂ, ಆವಾಗ ನಾವು ಎಣ್ಣೆಯನ್ನು ಹಾಕಬೇಕಾಗತ್ತೆ. ಎಣ್ಣೆ ಕೂಡ ಜಾಸ್ತಿ ಹಾಕ್ತಾ ಇಲ್ಲ, ನಾನು ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಆ ಕಡೆಗೆ ಈ ಕಡೆಗೆ ನೋಡ್ರಿ, ಒಂದು 1/4 ಸ್ಪೂನಷ್ಟು ಹಾಕೋತೀನಿ. ನೋಡ್ರಿ ನಾನು ತೊಗೊಂಡಿರೋದು ಒಂದು 3-4 ಡ್ರಾಪ್ಸ್ ಅಷ್ಟೇ ಎಣ್ಣೆ ತೊಗೊಂಡಿರೋದು. ಜಾಸ್ತಿ ಎಣ್ಣೆ ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ 3-4 ಡ್ರಾಪ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ನಮಗೆ ಚಪಾತಿ ಅನ್ನೋದು ಪರ್ಫೆಕ್ಟ್ ಆಗುತ್ತೆ. ನೋಡ್ರಿ, ಎಲ್ಲಿ ನಮ್ಗೆ ಓಪನ್ ಆಗ್ತಾ ಇದೆ ಅಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಹಿಡ್ಕೊಂಡ್ಬಿಟ್ರೆ ನೋಡ್ರಿ ನಮಗೆ ಫುಲ್ಕ ಉಬ್ಬಿದಾಗೆ, ಬಲೂನ್ ಉಬ್ಬಿದಾಗೆ ನಮ್ಮ ಚಪಾತಿ ಉಬ್ಬುತ್ತೆ. ಎರಡೂ ಕಡೆಗೆ ನೋಡ್ರಿ ಚೆನ್ನಾಗಿ ಒಬ್ಬಣ ಬರುವಾಗೆ ನಾವು ಇದನ್ನು ಫ್ರೈ ಮಾಡಿಕೊಂಡು ಆ ಕಡೆ ಕೂಡ ಒಂದು 3-4 ಡ್ರಾಪ್ಸೇ ಹಾಕ್ಕೊಂಡೆ, ಈ ಕಡೆ ಕೂಡ ನಾನು ಒಂದು 3-4 ಡ್ರಾಪ್ಸೇ ಹಾಕ್ಕೊಂಡೆ. ಎರಡೂ ಕಡೆ ಕೂಡಿದ್ರು ಕೂಡ ನಾನು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ಬಂಧುಗಳೇ. ಅತಿ ಕಡಿಮೆ ಎಣ್ಣೆಯಲ್ಲಿ ನಾವು ಚಪಾತಿಯನ್ನು ಪ್ರಿಪೇರ್ ಮಾಡಿದರೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನೋಡ್ರಿ, ಎಲ್ಲ ಚಪಾತಿಯನ್ನು ರೆಡಿ ಮಾಡಿಕೊಂಡೆ. ಇವಾಗ ತಣ್ಣಗಾದ ಮೇಲೆ ಕೂಡ ನಾವು ಬಿಚ್ಕೋಬಹುದು ಬಂಧುಗಳೇ. ನೋಡ್ರಿ ಯಾವ ರೀತಿಯಾಗಿ ಬರುತ್ತೆ ಅಂತ. ನೋಡ್ರಿ ಎಷ್ಟು ತೆಳ್ಳಗಾಗಿದೆ. ಸೂಪರ್ ಆಗಿರುವಂಥ ಚಪಾತಿ ನಮ್ಗೆ ರೆಡಿ ಆಯಿತು. ನಿಮಗೆ ಅಂಗೈ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡ್ರಿ. ಅಂಗೈ ಮೇಲೆ ಹಾಕ್ಕೊಂಡ್ರೆ ನಮ್ಮ ಕೈ ಎಷ್ಟು ನೀಟಾಗಿ 5 ಬೆರಳು ಎಷ್ಟು ನೀಟಾಗಿ ಕಾಣ್ತಾ ಇದೆಯಲ್ವಾ. ಪೇಪರ್ ಅಷ್ಟು ಟಿಶ್ಯೂ ಪೇಪರ್ ಹೀಗೆ ಅಲ್ವಾ ಇರೋದು, ಅದಕ್ಕಿಂತನೂ ತೆಳ್ಳಗಾಗಿದೆ ನೋಡಿ ನಾವು ಮಾಡ್ತಿರುವಂಥ ಚಪಾತಿ. ಇವಾಗ 2 ಚಪಾತಿಯನ್ನು ಹಿಡ್ಕೊಂಡು ನಿಮಗೆ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಮೆತ್ತಗಿರುತ್ತೆ. ಹಾಗೆ ನಮ್ಗೆ ಎಷ್ಟು ಬ್ರೆಕ್ಕು ಆಗಲ್ಲ, ಸಾಫ್ಟ್ ಆಗಿರುತ್ತೆ. ನೋಡ್ರಿ, ಹೋಳಿಗೆ ಇದ್ದಾಗಿರುತ್ತೆ ನಮ್ಮ ಚಪಾತಿ. ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ಬಂಧುಗಳೇ. ಸಾಕೆ ಅನ್ಸಲ್ಲ, ಇನ್ನೂ ಬೇಕು ಅನಿಸ್ತಾ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕ ತಗೊಳ್ಳೋ ದಿನ ನಮಗೆ ರೊಟ್ಟಿ ಚಪಾತಿ ಅಂತೂ ಬೇಕೇ ಬೇಕಲ್ವಾ. ಹೀಗೆ ಒಂದ್ಸಲ ಮಾಡಿ ನೋಡ್ರಿ, ನಿಮ್ಮ ಹಳೆ ಚಪಾತಿ ಮಾಡೋದನ್ನು ಎಲ್ಲನೂ ಮರ್ತು ಬಿಡ್ತೀರಾ. ಇದೇ ಫಿಕ್ಸ್ ಮಾಡ್ಕೋತೀರಾ ಬಂಧುಗಳೇ. ಇವಾಗ ನೋಡಿ, ಉಳಿದಿರುವಂಥ ಚಪಾತಿಯನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಈಸಿಯಾಗಿ ಜಲ್ದಿ ಕೂಡ ನಾವು ಚಪಾತಿಯನ್ನು ಮಾಡ್ಕೋಬಹುದು. ಗ್ಯಾಸನ್ನು ಉಳಿತಾಯ ಆಗುತ್ತೆ, ನಮಗೆ ಕೆಲಸನೂ ಉಳಿತಾಯ ಆಗುತ್ತೆ. ಚಪಾತಿ ಕೂಡ ತುಂಬಾ ರುಚಿನೂ ಆಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇವತ್ತೇ ನನ್ನ ಚಾನಲ್ಗೆ ಯಾರು ವಿಸಿಟ್ ಕೊಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವ ಬಂಧುಗಳೇ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನೋಡ್ರಿ, ಇವಾಗ ಎಲ್ಲನೂ ಒಂದೇ ಸಾರಿ ನಾನು ಮಾಡಿರುವಂಥ ಇಷ್ಟು ಚಪಾತಿ ಕೂಡ ಹೀಗೆ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆದರೂ ಕೂಡ ನಮಗೆ ಒಂದು ಚಪಾತಿ ಕೂಡ ಬ್ರೇಕ್ ಆಗಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟು ಚಪಾತಿಯನ್ನು ಇಟ್ಕೊಂಡಿದ್ದೀನಿ ನೋಡಿ. ನಾವು ಮಾಡಿರುವಂಥ ಇಷ್ಟು ಚಪಾತಿಯನ್ನು ಇಟ್ಕೊಂಡು ಪ್ರೆಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ. ನೋಡ್ರಿ, ಅಷ್ಟೇ ಸರಳ ವಿಧಾನ ಬಂಧುಗಳೇ. ಇದರ ಸೀಕ್ರೆಟ್ ವಸ್ತು ಮೊಸರು. ಟಿಪ್ಸನ್ನು ಕೊಡ್ತೀನಿ ತಗೊಳ್ಳಿ ಬಂಧುಗಳೇ. ಬೆಳಗ್ಗೆ ಮಾಡಿರುವಂಥ ಚಪಾತಿ ಇಡೀ ದಿನ ನಮ್ಗೆ ಫ್ರೆಶ್ ಆಗಿರಬೇಕು, ರಾತ್ರಿ ಕೂಡ ಮೆತ್ತಗೆ ಇರಬೇಕು ಅಂದರೆ ಒಂದು ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿಡಿ. ಇಡೀ ಫುಲ್ ಡೇ ಮೆತ್ತಗಿರುತ್ತೆ. ಹೋಳಿಗೆ ಅಷ್ಟು ಮೃದು, ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗೆ. ಯಾವ ರೀತಿ ನಾವು ಚಪಾತಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.